ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಎಲ್ಲರೂ ಮಾಡ್ಕೊಳ್ಳಿ. ನಾನಿಲ್ಲಿ ಇವತ್ತು ತರಕಾರಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಟೇಸ್ಟಿಯಾಗಿ, ಸಿಂಪಲಾಗಿ, ಈಸಿಯಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟು ತರಕಾರಿನ ಚೆನ್ನಾಗಿ ಹೆಚ್ಕೊಂಡು ತೊಳ್ಕೊತಾ ಇದ್ದೀನಿ. ನಾನು ತರಕಾರಿಗೆ ಕ್ಯಾರೆಟು, ಮೂಲಂಗಿ, ಆಲೂಗೆಡ್ಡೆ, ಹುಳ್ಳಿಕಾಯಿ ಹಾಕ್ಕೊತಾ ಇದ್ದೀನಿ. ನೀವು ಯಾವುದಾದ್ರೂ ಹಾಕ್ಕೊಬೋದು. ನಾನಿಲ್ಲಿ ತೊಗರಿಬೇಳೆ, ಹೆಸರುಬೇಳೆನ ನೀಟಾಗಿ ತೊಳ್ಕೊತಾ ಇದ್ದೀನಿ. ತೊಗರಿಬೇಳೆ ಒಂದು ಬೌಲ್ ಹಾಕ್ಕೊಂಡ್ರೆ, ಹೆಸರುಬೇಳೆ ಅದರಲ್ಲಿ ಅರ್ಧ ಹಾಕ್ಕೊಳ್ಳಿ. ಆ ಅಳತೆ ಮೇಲೆ ನೀವು ಹಾಕ್ಕೊಳ್ಳಿ. ಹೆಸರುಬೇಳೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ತರಕಾರಿನ ತೊಳ್ಕೊಂಡು ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ತರಕಾರಿ, ಬೇಳೆ, 3 ಟೊಮೊಟೊ, 1 ಚಿಟಿಕೆ ಅರಿಶಿನ, ಒಂದು ಸ್ವಲ್ಪ ಸಾಲ್ಟು ಹಾಕ್ಕೊಂಡು ಒಂದು ವಿಷಲ್ ಕೂಗಿಸ್ಕೊಬೇಕು. ಒಂದು ವಿಷಲ್ ಕೂಗಿಸ್ಕೊಳ್ಬೇಕು. ಅದು ಒಂದು ವಿಷಲ್ ಕೂಗೋ ಅಷ್ಟರಲ್ಲಿ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿನ ಹೆಚ್ಕೊತಾ ಇದ್ದೀನಿ. 2 ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ. ಅದೊಂದು ವಿಷಲ್ ಕೂಗಿದ್ದೆ. ಈಗ ಅದರಲ್ಲಿ ಬೆಂದಿರೋ ಟೊಮೊಟೊನ ಎತ್ಕೊತಾ ಇದ್ದೀನಿ. ಎತ್ಕೊಂಡು ಮಿಕ್ಸಿ ಜಾರಲ್ಲಿ ಟೊಮೊಟೊ ಜೊತೆ ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ನಾನು ಅದನ್ನ ರುಬ್ಕೊತಾ ಇದ್ದೀನಿ. ರುಬ್ಬಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಈಗ ಒಲೆ ಮೇಲೆ, ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಒಗ್ಗರಣೆ ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟು ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿನ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ರೋಸ್ಟ್ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಈಗ ಹಸಿಮೆಣ್ಸಿನ್ಕಾಯಿ ರೋಸ್ಟ್ ಆಗಿದೆ. ಈಗ ನಾನು ಹೆಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿನ ನಾನು ಹಾಕ್ಕೊತಾ ಇದ್ದೀನಿ ಪಾತ್ರೆ ಒಳಗೆ. ಅದು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಬೇಕು. ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ರೋಸ್ಟ್ ಮಾಡಬೇಕು. ಈಗ ನೋಡ್ತಿರ್ಬೋದು ನೀವು, ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆಗಿದೆ. ರೋಸ್ಟ್ ಆದಮೇಲೆ ನಾವು ಕೂಗಿಸ್ಕೊಂಡಿರೋ ಅಂಥ ತರಕಾರಿನ ನಾವು ಅದ್ರೊಳಗೆ ಪಾತ್ರೆ ಒಳಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಆದಮೇಲೆ ನಾನು ರುಬ್ಬಿಟ್ಕೊಂಡಿರೋ ಅಂಥ ಟೊಮೊಟೊ, ತೆಂಗಿನ ತುರಿನ ಸಾಂಬಾರೊಳಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಕೂಗಿಸ್ಕೊಳ್ಳಿ. ಚೆನ್ನಾಗಿ ಕುದಿಸ್ಕೊಳ್ಳಿ. 5 ನಿಮಿಷ ಕುದಿದ್ಮೇಲೆ ಒಂದು 3 ಸ್ಪೂನಷ್ಟು ಸಾಂಬಾರು ಪೌಡರ್ನ ಒಂದು ಬೌಲ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ನೀರು ಹಾಕ್ಕೊಂಡು. ಯಾಕಂದರೆ ನಾವು ಡೈರೆಕ್ಟ್ ಸಾಂಬಾರೊಳಗೆ ಹಾಕ್ಕೊಂಡ್ರೆ ಅದು ಚೆನ್ನಾಗಿ ಮಿಕ್ಸ್ ಆಗೋಲ್ಲ ಸಾಂಬಾರು ಪೌಡರು. ಅದಕ್ಕೋಸ್ಕರ ಒಂದು ಬೌಲಲ್ಲೇ ಹಾಕ್ಕೊಂಡು ಚೆನ್ನಾಗಿ ಫಸ್ಟೇ ಮಿಕ್ಸ್ ಮಾಡ್ಕೊಂಡು ಹಾಕಿದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈಗ ಸಾಂಬಾರೊಳಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಕೊಬೇಕು ಸಾಂಬಾರನ್ನ. ನೀನು ತರಕಾರಿ ಎಲ್ಲ ಬೆಂದಿದೆ ಅಂದಾಗ ನಾವು ಕೊತ್ತಂಬರಿ ಸೊಪ್ಪನ್ನ